ಇಂದು ದಿನಾಂಕ 21/11/2025 ಗುಂಡ್ಲುಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರೈತರ ಹಿತಾಸಕ್ತಿಗಳನ್ನು ಕಾಪಾಡಲು ಮತ್ತು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಉದ್ದೇಶಿಸಿರುವ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಎಂಬ ಹೊಸ ರೈತ ಸಂಘವನ್ನು ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು. ಈ ಉದ್ಘಾಟನಾ ಕಾರ್ಯಕ್ರಮವು ತಾಲೂಕಿನಾದ್ಯಂತ ರೈತರ ಒಗ್ಗಟ್ಟನ್ನು ಪ್ರದರ್ಶಿಸಿತು. ಮಗುವಿನಹಳ್ಳಿ, ಉತ್ತಂಗೆರೆಹುಂಡಿ, ಯಡವಿನಹಳ್ಳಿ, ಶೆಟ್ಟರಹುಂಡಿ ಸೇರಿದಂತೆ ಹಲವು ಗ್ರಾಮಗಳ ರೈತ ಮುಖಂಡರು ಮತ್ತು ರೈತರು ಉತ್ಸಾಹದಿಂದ ಭಾಗವಹಿಸಿ ಹೊಸ ಸಂಘಕ್ಕೆ ಬೆಂಬಲ ಸೂಚಿಸಿದರು. ಪರಿಣಾಮಕಾರಿಯಾಗಿ ಮುನ್ನಡೆಸಲು ನುರಿತ ರೈತ ಮುಖಂಡರನ್ನು ಆಯ್ಕೆ ಮಾಡಲಾಯಿತು. ಜಿಲ್ಲಾ ಅಧ್ಯಕ್ಷರಾಗಿ ಉತ್ತಂಗೆರೆಹುಂಡಿ ಮಹೇಶ್ ರವರು, ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷರಾಗಿ ಯಡವಿನಹಳ್ಳಿ ಗೋವಿಂದ ನಾಯ್ಕರು, ತಾಲೂಕು ಉಪಾಧ್ಯಕ್ಷರಾಗಿ ಮಗುವಿನಹಳ್ಳಿ ಚಿನ್ನಸ್ವಾಮಿಯವರು, ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾಗಿ ಚಿಕ್ಕಟಿ ಜಯಪ್ರಕಾಶ್ ರವರು, ಗುಂಡ್ಲುಪೇಟೆ ಹಸಿರು ಸೇನೆ ಅಧ್ಯಕ್ಷರಾಗಿ ಶೆಟ್ಟರಹುಂಡಿ ಸುರೇಶ್ ರವರನ್ನು ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹಾಜರಿದ್ದ ಪ್ರಮುಖ ರೈತ ಮುಖಂಡರುಗಳು ಮಂಚಳ್ಳಿ ಮಹೇಶ್, ಮಗುವಿನಹಳ್ಳಿ ಸುರೇಶ್, MV ಸತ್ಯನಾರಾಯಣ್, ಮಲ್ಲೇಶ್, ಮಹದೇವ್ ಗೌಡ, ಚಿಕ್ಕಬಸವೇಗೌಡ, ಪ್ರವೀಣ್, ಪಳನಿಸ್ವಾಮಿ, ಮುರುಗೇಶ್, ರಾಜೇಂದ್ರ, ಬೀರೇಗೌಡ, ಸೋಮೇಶ್, ಶಿವಣ್ಣ, ಹುಂತೂರ್ ಶೆಟ್ಟಿ, ರಾಜು ಸೇರಿದಂತೆ ಇನ್ನೂ ಹಲವು ಪ್ರಭಾವಿ ರೈತ ಮುಖಂಡರು ಹಾಜರಿದ್ದರು. ಸಂಘಕ್ಕೆ ಇವರೆಲ್ಲರೂ ಕೂಡ ಬೆಂಬಲವನ್ನು ಸೂಚಿಸಿ ಮತ್ತು ಬಲವನ್ನು ತುಂಬಿದರು. ತಾಲೂಕಿನ ಪ್ರಮುಖ ಗ್ರಾಮಗಳ ರೈತ ಮುಖಂಡರು ಒಂದೇ ವೇದಿಕೆಯಡಿ ಬಂದಿರುವುದರಿಂದ ರೈತರ ಪರವಾದ ಬೇಡಿಕೆಗಳಿಗೆ ಹೆಚ್ಚಿನ ಶಕ್ತಿ ಸಿಗಲಿದೆ. ನೂತನ ಪದಾಧಿಕಾರಿಗಳು ನಿಮ್ಮ ಗ್ರಾಮದ ಕೃಷಿ ಸಮಸ್ಯೆಗಳು, ಬೆಂಬಲಿತ ಬೆಲೆ ವಿಚಾರ, ನೀರಾವರಿ ಸಮಸ್ಯೆಗಳ ಬಗ್ಗೆ ಚೆನ್ನಾಗಿ ಅರಿತು ಸೂಕ್ತ ಪರಿಹಾರಕ್ಕಾಗಿ ಹೋರಾಡಲು ಸಿದ್ಧವಾಗುತ್ತದೆ. ಸಂಘಟನೆಯು ನಿಮ್ಮ ಪರವಾಗಿ ಬಲವಾದ ಧ್ವನಿಯಾಗಿ ಸರ್ಕಾರದ ಮಟ್ಟದಲ್ಲಿ ಕೆಲಸ ಮಾಡುತ್ತದೆ. ಅನ್ನದಾತನಿಗೆ ಜಯವಾಗಲಿ. ಜೈ ಜವಾನ್, ಜೈ ಕಿಸಾನ್. ರೈತ ಮಕ್ಕಳಿಗೆ ಬೇಕೇ ಬೇಕು ಹೋರಾಟ ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ರಾಜಕೀಯ ಹುದ್ದೆಗಳಿಗೆ ಆಸೆ ಪಡದೆ ಪಕ್ಷಾತೀತ ಹೋರಾಟ ಮಾಡುತ್ತೇನೆ ಎಂದು ದೇವರ ಮೇಲೆ ಪ್ರಮಾಣ ಮಾಡುತ್ತೇನೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ಅನ್ನದಾತರಿಗೆ, ಹಾಲು ಕೊಡೋ ಗೋ ಮಾತೆಗೆ, ಅನ್ನ ಕೊಡೋ ಗೋ ತಾಯಿಗೆ, ರೈತ ಸಂಘಕ್ಕೆ, ರೈತ ಮಹಿಳೆಯರಿಗೆ, ರೈತ ಮಕ್ಕಳಿಗೆ. ರೈತ ಹೋರಾಟಗಾರರಿಗೆ ಈ ದಿನ ಗುಂಡ್ಲುಪೇಟೆ ತಾಲೂಕಿನಲ್ಲಿ ನಾವು ನೂತನವಾಗಿ ರೈತ ಸಂಘ ಉದ್ಘಾಟನೆ ಮಾಡಿದ್ದೀವಿ. ನೂತನವಾಗಿ ರೈತ ಸಂಘ ಉದ್ಘಾಟನೆ ಮಾಡಿ ಜಿಲ್ಲಾಧ್ಯಕ್ಷರು ಉತ್ತಂಗೆರೆಹುಂಡಿ ಮಹೇಶ್ ಅವ್ರನ್ನ ಆಯ್ಕೆ ಮಾಡಿದ್ದೇವೆ, ಹಾಗೂ ತಾಲೂಕು ಉಪಾಧ್ಯಕ್ಷರು ಆಯ್ಕೆ ಮಾಡಿದ್ದೇವೆ, ಹಾಗೂ ತಾಲೂಕು ಉಪಾಧ್ಯಕ್ಷರು ಚಿನ್ನಸ್ವಾಮಿ ಅವ್ರನ್ನ ಆಯ್ಕೆ ಮಾಡಿದ್ದೇವೆ, ಹಾಗೂ ತಾಲೂಕು ಹಸಿರು ಸೇನೆ ಅಧ್ಯಕ್ಷರು ಶೆಟ್ಟರಹುಂಡಿ ಸುರೇಶ್ ಅವ್ರನ್ನ ಆಯ್ಕೆ ಮಾಡಿದ್ದೇವೆ. ಇದು ಬರೀ ಆಯ್ಕೆ ಅಂತಂದರೆ ಎಲ್ಲ ನಾವು ಒಂದು ರೈತ ಸಂಘಕ್ಕೆ ಒಂದು ಸ್ಥಾನ ಅನ್ನೋದು ಬೇಕು ಅನ್ನೋದಕ್ಕೋಸ್ಕರ ಆಯ್ಕೆ ಮಾಡಿದ್ದೇವೆ. ಇದು ಬಿಟ್ಟರೆ ನಾವು ಎಲ್ಲರೂ ಕೂಡ ಮುಖ್ಯನೇ. ಇಲ್ಲಿ ರೈತ ಸಂಘದಲ್ಲಿ ಯಾರೂ ಮೇಲಲ್ಲ, ಯಾರೂ ಕೇಳಲ್ಲ, ಪ್ರತಿಯೊಬ್ಬರು ನಾಯಕರೇ. ಅದನ್ನು ನಾವು ಬೇರೆ ರೀತಿ ಹೇಳೋಕ್ಕಾಗಲ್ಲ. ಎಲ್ಲ ನಾಯಕರಾಗಿರೋದ್ರಿಂದ ನಿಮ್ಮ ಏನೇ ಸಮಸ್ಯೆಗಳಿದ್ರು ನೀವೇ ಬಗೆಹರಿಸ್ಕೊಳ್ಳಿ. ಆಗಲಿಲ್ಲ ಅಂತ ಪಕ್ಷದಲ್ಲಿ ನಿಮ್ಮ ಗ್ರಾಮ ಮಟ್ಟದಲ್ಲಿ ಯಾರು ಅಧ್ಯಕ್ಷರು ಇರ್ತಾರೆ ಅವ್ರಿಗೆ ಹೇಳಿ, ಹಾಗೂ ತಾಲೂಕು ಮಟ್ಟಕ್ಕೆ ಬರಲಿ, ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಹೋಗಲಿ. ನಾವು ಪ್ರಾಮಾಣಿಕವಾಗಿ ಎಷ್ಟು ಪ್ರಯತ್ನ ಪಡಬೇಕು ಅಷ್ಟು ಪ್ರಯತ್ನ ಪಟ್ಟು ನಿಮ್ಮ ಕೆಲಸಗಳನ್ನ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ನಂದೆರಡು ಮಾತು ಮುಗಿಸ್ತೇನೆ. ಓದಿಸ್ಕೊಂಡಿದ್ದ ಇವತ್ತೆಲ್ಲ ಕ್ಲಿಯರ್ ಆಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಕ್ಲಿಯರ್ ಆಗಿದೆ. ನಮ್ಮದು ತಾಲೂಕು ಅಧ್ಯಕ್ಷ ಮಾಡಿದ್ದೀವಿ, ತಾಲೂಕು ಕಾರ್ಯದರ್ಶಿ ಮಾಡಿದ್ದೀವಿ, ಎಲ್ಲ ನೇಮ್ ಬೇಡ, ನಾವು ಅವ್ರು ಹೇಳ್ಕಲಿ ಎಲ್ಲ ಪದಾಧಿಕಾರಿ ಹಂಚಾಗಿದೆ. ಇವತ್ತು ಕ್ಲಿಯರ್ ಆಗಿದೆ. ಅದರಿಂದ ಇವತ್ತಿನ ನಮ್ಮದು ಸಂಘಟನೆ ಒಗ್ಗಟ್ಟು ಮಾಡ್ಕೊಂಡು ಈ ಶಾಲಾ ಕಂಡ್ರೆಲ್ಲ ನಮ್ಮ ರೈತರನ್ನ ಮಾಡ್ತಾನೆ. ನಾವು ಒಬ್ಬರು ಅಂತೆಲ್ಲ, ನಾವು ಲೀಡ್ರು ಅಂತ ನಾವು ಒಬ್ಬರೇ ಅಂತ ತಿಳ್ಕೊತಾ ಇಲ್ಲ, ಎಲ್ಲ ಲೀಡ್ರಿಯ. ನಮಗೆ ಯಾವಾಗ ರೈತರಿಗೆ ನ್ಯಾಯ ಸಿಕ್ಕುತ್ತ ಆವಾಗ ನಮಗೆ ಲೀಡ್ರು, ಅಲ್ಲಿವರೆಗೂ ನಾವು ಲೀಡರ್ ಅಲ್ಲ. ಒಬ್ಬ ಕಷ್ಟ ಇರ್ತಾ ಆ ರೈತನ ನ್ಯಾಯ ಸಿಕ್ಕರೆ ನಾವು ಲೀಡರ್ ಆಗ್ತೀವಿ. ಅದರಿಂದ ನಾನು ಜಾಸ್ತಿ ಮೀಡಿಯಾದಲ್ಲಿ ಮಾತಾಡೋಕ್ಕೆ ನಮಗೆ ಇವರಿದ್ದಾರೆ. ನಮ್ಮ ಅಣ್ಣ ತಮ್ಮ ನಂಗೆ ಅಷ್ಟೊಂದು ಬರಲ್ಲ, ನಾನು ಯಾಕೆ ನಾನು ಆಯ್ತಾ? ಓಕೆ, ನಮಸ್ಕಾರ. ಎಲ್ಲ ಮಾಧ್ಯಮದವ್ರು ನಮಸ್ಕಾರ. ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ಅನ್ನ ಕೊಡುವ ತಾಯಿಗೆ, ಹಾಲು ಕೊಡುವ ಗೋ ಮಾತೆಗೆ, ರೈತ ಸಂಘಕ್ಕೆ, ರೈತ ಮಕ್ಕಳಿಗೆ ಬೇಕೇ ಬೇಕು ಹೋರಾಟ ಬೇಕೇ ಬೇಕು.
ಎಲ್ಲಿಯವರೆಗೆ ಹೋರಾಟ? ಎಲ್ಲವರೆಗೆ